ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕುಂದಾಪುರ ಸ್ಟೈಲ್ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ಕಿಂಗ್ ಫಿಶರ್ ಮೀನು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಹುಳಿಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ. ಇಲ್ಲಿ ನಾನೆಲ್ಲ ಮಸಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮುಂಚೆನೇ ಫ್ರೈ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಪೆಪ್ಪರ್ ಪೌಡರು, ಚಿಲ್ಲಿ, ಆಮೇಲೆ ಕೊರಿಯಂಡರು ಮತ್ತು ಮೆಂತೆ ಮತ್ತು ಅಜ್ವಾನ ಎಲ್ಲದೂ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಮತ್ತು ಪದೇ ಪದೇ ನೀವು ಫ್ರೈ ಮಾಡ್ಕೊಳ್ಳೋದು, ಪುಡಿ ಮಾಡ್ಕೊಳ್ಳೋದು ಅದೆಲ್ಲ ಇರೋದಿಲ್ಲ. ಮತ್ತು ಸ್ವಲ್ಪ ರುಚಿಗೆ ಉಪ್ಪು. ನಾನಿಲ್ಲಿ ಯಾವ ಥರ ಎಣ್ಣೆನೂ ಯೂಸ್ ಮಾಡ್ತಾಯಿಲ್ಲ. ನಾನು ವಿತೌಟ್ ಆಯಿಲ್ನ ನಾನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೀನು ಎಣ್ಣೆ ಬಿಡುತ್ತೆ, ಅದಕ್ಕೆ ನಾನು ಮೀನು ಸಾಂಬಾರಿಗೆ ಆಯಿಲ್ ಯೂಸ್ ಮಾಡಲ್ಲ. ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಒಣಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಕಾಯಿಯೂ ಯೂಸ್ ಮಾಡ್ಕೊಳ್ಬೋದು, ಬಟ್ ಒಣಕಾಯಿಯೂ ಯೂಸ್ ಮಾಡಿ ನೋಡಿ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದೇ ಜಾರಿಗೆ ನಾನೊಂದು 4 ಸ್ಪೂನ್ ಏನು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲಗಳು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ಳೋಣ. ಮೀನು ಸಾಂಬಾರಿಗೆ ಖಾರ ಮತ್ತು ಹುಳಿನೇ ಮೇಯ್ನು. ಅದು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ಬೋದು ಮಸಾಲ ಸಣ್ಣಗೆ ರುಬ್ಕೊಂಡಾಗಿದೆ. ಪ್ಯಾನ್ ಕಾದಾದಮೇಲೆ ಈಗ ಅದೇ ಪ್ಯಾನಿಗೆ ನಾನು ಏನು ಮಸಾಲ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವ ಥರ ನಾನು ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಈಗ ಅದೇ ಜಾರಿಗೆ ನಾನು ನೀರನ್ನ ಹಾಕ್ಕೊಂಡು ಉಳಿದಿದ್ದ ಮಸಾಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಲಾಸ್ಟಿಗೂ ಹಾಕ್ಬೋದು. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ 5 ನಿಮಿಷ ಆಗಿದೆ. ನೀವು ನೋಡ್ಬೋದು ಕುದಿ ಚೆನ್ನಾಗಾಗಿದೆ, ತಳ ಏನೂ ಹಿಡಿದಿಲ್ಲ. ಈಗ ನಾವು ಇದಕ್ಕೆ ಮೀನು ಹಾಕ್ಕೊಳ್ಬೋದು. ಮೀನು ಹಾಕಾದ್ಮೇಲೆ ಯಾವ ರೀತಿಯೂ ನೀವು ಸೌಟಿಂದ ತಿರ್ಗ್ಸೋಕ್ಕೆ ಹೋಗಬೇಡಿ, ಅದು ಒಡೆಯೋ ಚಾನ್ಸಸ್ಸು ಎಲ್ಲ ಇರುತ್ತೆ. ಈಗ ಮೀನು ಹಾಕಾದ್ಮೇಲೆ ಒಂದು ಅರ್ಧ ಗಂಟೆ ನಾವು ಮೀನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಈಗ ಹಾಫ್ ಆನ್ ಅವರ್ ಆಗಿದೆ. ನೀವು ನೋಡ್ಬೋದು ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ಮೀನು ಬೆಂದಿದೆಯೋ ಇಲ್ಲೋ ಅಂತ. ಆವಾಗ ನೀವೇನು ಮಾಡಬೇಕು ಅಂದರೆ ಕಣ್ಣು ಪಾರ್ಟ್ನ ನೋಡಬೇಕು. ಆವಾಗ ಅದು ಎದ್ದಿದ್ರೆ ಅಥವಾ ಅದೇನಾದರೂ ಓಪನ್ ಆಗಿದ್ದರೆ ಅದು ಬೆಂದಿದೆ ಅಂತ ಅರ್ಥ. ಇನ್ನು ತುಂಬ ಕನ್ಫ್ಯೂಷನ್ ಗೊತ್ತೇ ಆಗ್ತಾಯಿಲ್ಲ ನನಗೆ ಅಂತ ಅಂದರೆ ನೀವು ಒಂದು ಪೀಸ್ನ ತೆಗ್ದು ಚೆಕ್ ಮಾಡ್ಬೋದು. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಫೈನಲ್ ಟಚ್ ಕೊಡ್ತಾಯಿದ್ದೀನಿ. ಕುಂದಾಪುರ ಸ್ಟೈಲ್ ಬಿಸಿ ಬಿಸಿ ಮೀನು ಸಾಂಬಾರು ರೆಡಿಯಾಗಿದೆ ತಿನ್ನೋಕ್ಕೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಮೀನೆಲ್ಲ. ಈ ಥರ ಆಗಿದ್ದರೆ ಮೀನು ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ಅಂತ ಅರ್ಥ. ಈ ಥರ ಕುಂದಾಪುರ ಸ್ಟೈಲ್ ಮೀನು ಸಾಂಬಾರು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಮತ್ತು ತುಂಬ ಈಸಿ, ಕಮ್ಮಿ ಸಮಯದಲ್ಲಿ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.